ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣ. ಬೆಂಗಳೂರಿನಲ್ಲಿ ನಿವೃತ್ತ ಯೋಧರಿಗೆ ಕೋಟಿ ಕೋಟಿ ಪಂಗನಾಮ. ನಿವೃತ್ತ ಯೋಧರ ಹಣ ಮತ್ತು ಪಿಂಚಣಿಯನ್ನ ಪಡೆದು ಎಸ್ಕೇಪ್. ಸ್ಟೀಫನ್ ಎಂಬಾತನಿಂದ 50ಕ್ಕೂ ಹೆಚ್ಚು ಮಂದಿಗೆ ಮೋಸ ಮಾಡಿರುವಂತ ಆರೋಪ. ಒಬ್ಬೊಬ್ಬರಿಂದ 10 ರಿಂದ 50 ಲಕ್ಷ ರೂಪಾಯಿ ಪಡೆದು ಪರಾರಿಯಾಗಿದ್ದಾನೆ ಅನ್ನುವಂತ ಗಂಭೀರ ಆರೋಪ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಬಡ್ಡಿಯ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಬೆಂಗಳೂರಿನಲ್ಲಿ ನಿವೃತ್ತ ಯೋಧರಿಗೆ ಕೋಟಿ ಕೋಟಿ ವಂಚನೆ ಮಾಡಿರುವ ಆರೋಪ. ನಿವೃತ್ತ ಯೋಧರ ಹಣ ಮತ್ತು ಪಿಂಚಣಿಯನ್ನ ಪಡೆದು ಎಸ್ಕೇಪ್ ಆಗಿದ್ದಾನೆ. ಸ್ಟೀಫನ್ ಎಂಬಾತನಿಂದ 50ಕ್ಕೂ ಹೆಚ್ಚು ಮಂದಿಗೆ ವಂಚನೆ ಆಗಿರುವ ಆರೋಪ ಈಗ ಕೇಳಿ ಬಂದಿದೆ. ಬರೋಬ್ಬರಿ ಒಬ್ಬೊಬ್ಬರಿಂದ 10 ರಿಂದ 50 ಲಕ್ಷ ರೂಪಾಯಿಯನ್ನ ಪಡ್ಕೊಂಡು ಪರಾರಿಯಾಗಿದ್ದಾನೆ ಈ ಸ್ಟೀಫನ್ ಅನ್ನೋತ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಚೀಟಿ ಹಾಕ್ತಾರಲ್ಲ, ಚೀಟಿಗೆ ತಮಿಳ್. ನೀವೇನು ರಿಟೈರ್ಡಾ? ಸರ್ವಿಸ್. ಏನು ಸರ್ವಿಸ್ ನಿಮ್ಮದು? ಏರ್ಫೋರ್ಸ್. ನೀವು ದುಡ್ಡು ಕೊಟ್ಟಿದ್ದೀರಾ? ಚೀಟಿ ಎಷ್ಟು ಕೊಡಬೇಕು? ಹಾಂ, 8 ಲಕ್ಷ. ಎಲ್ಲ ಏರ್ಫೋರ್ಸು ಚೀಟಿ ಬರೀ ಇದೇ ಮಾಡಿದಾರ ಅವರು? ನಿಮಗೆ 8 ಲಕ್ಷ ನೋಡಿ, ಇಲ್ಲೇ ಬೈತಲ್ಲ. ಇವ್ದು 8, ಅವ್ರದ್ದು 80, ಇವ್ರು 20. ಆರ್ಮಿ ಸರ್ವಿಸ್ ಎಲ್ಲ ತಮಿಳ್. ನೀವೇನು ರಿಟೈರ್ಡಾ? ಸರ್ವಿಸ್. ಏನು ಸರ್ವಿಸ್ ನಿಮ್ಮದು? ಏರ್ಫೋರ್ಸ್. ನೀವು ದುಡ್ಡು ಕೊಟ್ಟಿದ್ದೀರಾ? ಚೀಟಿ ಎಷ್ಟು ಕೊಡಬೇಕು? ಹಾಂ, 8 ಲಕ್ಷ. ಎಲ್ಲ ಏರ್ಫೋರ್ಸು ಚೀಟಿ ಬರೀ ಇದೇ ಮಾಡಿದಾರ ಅವರು? ಸರ್ವಿಸ್ ಇದ್ದಾಗ ಕೊಟ್ಟಿರೋದಾ? ಸರ್ವಿಸ್ ಮುಗಿಸಿ ಪೆನ್ಷನ್ ಕಾಸು ಇತ್ತು, ಆ ಪೆನ್ಷನ್ ಕಾಸೆಲ್ಲ ಇವ್ರಿಗೆ ಕೊಟ್ಬಿಟ್ಟಿದ್ದೀರಾ? ಅದು ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿರೋದು ನೀವು ದುಡ್ಡು? ಇವರು ಚೀಟಿ ಹಾಕ್ತಾರಲ್ಲ, ಚೀಟಿಗೆ ಸ್ವಲ್ಪ ನಾವು ಇನ್ನೂ ಸೇರಿಸಿ ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣ. ಬೆಂಗಳೂರಿನಲ್ಲಿ ನಿವೃತ್ತ ಯೋಧರಿಗೆ ಕೋಟಿ ಕೋಟಿ ಪಂಗನಾಮ. ನಿವೃತ್ತ ಯೋಧರ ಹಣ ಮತ್ತು ಪಿಂಚಣಿಯನ್ನ ಪಡೆದು ಎಸ್ಕೇಪ್. ಸ್ಟೀಫನ್ ಎಂಬಾತನಿಂದ 50ಕ್ಕೂ ಹೆಚ್ಚು ಮಂದಿಗೆ ಮೋಸ ಮಾಡಿರುವಂತ ಆರೋಪ. ಒಬ್ಬೊಬ್ಬರಿಂದ 10 ರಿಂದ 50 ಲಕ್ಷ ರೂಪಾಯಿ ಪಡೆದು ಪರಾರಿಯಾಗಿದ್ದಾನೆ ಅನ್ನುವಂತ ಗಂಭೀರ ಆರೋಪ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಬಡ್ಡಿಯ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಬೆಂಗಳೂರಿನಲ್ಲಿ ನಿವೃತ್ತ ಯೋಧರಿಗೆ ಕೋಟಿ ಕೋಟಿ ವಂಚನೆ ಮಾಡಿರುವ ಆರೋಪ. ನಿವೃತ್ತ ಯೋಧರ ಹಣ ಮತ್ತು ಪಿಂಚಣಿಯನ್ನ ಪಡೆದು ಎಸ್ಕೇಪ್ ಆಗಿದ್ದಾನೆ. ಸ್ಟೀಫನ್ ಎಂಬಾತನಿಂದ 50ಕ್ಕೂ ಹೆಚ್ಚು ಮಂದಿಗೆ ವಂಚನೆ ಆಗಿರುವ ಆರೋಪ ಈಗ ಕೇಳಿ ಬಂದಿದೆ. ಬರೋಬ್ಬರಿ ಒಬ್ಬೊಬ್ಬರಿಂದ 10 ರಿಂದ 50 ಲಕ್ಷ ರೂಪಾಯಿಯನ್ನ ಪಡ್ಕೊಂಡು ಪರಾರಿಯಾಗಿದ್ದಾನೆ ಈ ಸ್ಟೀಫನ್ ಅನ್ನೋತ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಚೀಟಿ ಹಾಕ್ತಾರಲ್ಲ, ಚೀಟಿಗೆ ತಮಿಳ್. ನೀವೇನು ರಿಟೈರ್ಡಾ? ಸರ್ವಿಸ್. ಏನು ಸರ್ವಿಸ್ ನಿಮ್ಮದು? ಏರ್ಫೋರ್ಸ್. ನೀವು ದುಡ್ಡು ಕೊಟ್ಟಿದ್ದೀರಾ? ಚೀಟಿ ಎಷ್ಟು ಕೊಡಬೇಕು? ಹಾಂ, 8 ಲಕ್ಷ. ಎಲ್ಲ ಏರ್ಫೋರ್ಸು ಚೀಟಿ ಬರೀ ಇದೇ ಮಾಡಿದಾರ ಅವರು? ನಿಮಗೆ 8 ಲಕ್ಷ ನೋಡಿ, ಇಲ್ಲೇ ಬೈತಲ್ಲ. ಇವ್ದು 8, ಅವ್ರದ್ದು 80, ಇವ್ರು 20. ಆರ್ಮಿ ಸರ್ವಿಸ್ ಎಲ್ಲ ತಮಿಳ್. ನೀವೇನು ರಿಟೈರ್ಡಾ? ಸರ್ವಿಸ್. ಏನು ಸರ್ವಿಸ್ ನಿಮ್ಮದು? ಏರ್ಫೋರ್ಸ್. ನೀವು ದುಡ್ಡು ಕೊಟ್ಟಿದ್ದೀರಾ? ಚೀಟಿ ಎಷ್ಟು ಕೊಡಬೇಕು? ಹಾಂ, 8 ಲಕ್ಷ. ಎಲ್ಲ ಏರ್ಫೋರ್ಸು ಚೀಟಿ ಬರೀ ಇದೇ ಮಾಡಿದಾರ ಅವರು? ಸರ್ವಿಸ್ ಇದ್ದಾಗ ಕೊಟ್ಟಿರೋದಾ? ಸರ್ವಿಸ್ ಮುಗಿಸಿ ಪೆನ್ಷನ್ ಕಾಸು ಇತ್ತು, ಆ ಪೆನ್ಷನ್ ಕಾಸೆಲ್ಲ ಇವ್ರಿಗೆ ಕೊಟ್ಬಿಟ್ಟಿದ್ದೀರಾ? ಅದು ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿರೋದು ನೀವು ದುಡ್ಡು? ಇವರು ಚೀಟಿ ಹಾಕ್ತಾರಲ್ಲ, ಚೀಟಿಗೆ ಸ್ವಲ್ಪ ನಾವು ಇನ್ನೂ ಸೇರಿಸಿ ಹೆಚ್ಚಿನ ಬಡ್ಡಿ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣ. ಬೆಂಗಳೂರಿನಲ್ಲಿ ನಿವೃತ್ತ ಯೋಧರಿಗೆ ಕೋಟಿ ಕೋಟಿ ಪಂಗನಾಮ. ನಿವೃತ್ತ ಯೋಧರ ಹಣ ಮತ್ತು ಪಿಂಚಣಿಯನ್ನ ಪಡೆದು ಎಸ್ಕೇಪ್. ಸ್ಟೀಫನ್ ಎಂಬಾತನಿಂದ 50ಕ್ಕೂ ಹೆಚ್ಚು ಮಂದಿಗೆ ಮೋಸ ಮಾಡಿರುವಂತ ಆರೋಪ. ಒಬ್ಬೊಬ್ಬರಿಂದ 10 ರಿಂದ 50 ಲಕ್ಷ ರೂಪಾಯಿ ಪಡೆದು ಪರಾರಿಯಾಗಿದ್ದಾನೆ ಅನ್ನುವಂತ ಗಂಭೀರ ಆರೋಪ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಬಡ್ಡಿಯ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಬೆಂಗಳೂರಿನಲ್ಲಿ ನಿವೃತ್ತ ಯೋಧರಿಗೆ ಕೋಟಿ ಕೋಟಿ ವಂಚನೆ ಮಾಡಿರುವ ಆರೋಪ. ನಿವೃತ್ತ ಯೋಧರ ಹಣ ಮತ್ತು ಪಿಂಚಣಿಯನ್ನ ಪಡೆದು ಎಸ್ಕೇಪ್ ಆಗಿದ್ದಾನೆ.
ಸ್ಟಿಫನ್ ಎಂಬಾತನಿಂದ 50ಕ್ಕೂ ಹೆಚ್ಚು ಮಂದಿಗೆ ವಂಚನೆ ಆಗಿರುವ ಆರೋಪ ಈಗ ಕೇಳಿ ಬಂದಿದೆ. ಬರೋಬ್ಬರಿ ಒಬ್ಬೊಬ್ಬರಿಂದ 10 ರಿಂದ 50 ಲಕ್ಷ ರೂಪಾಯಿಯನ್ನ ಪಡ್ಕೊಂಡು ಪರಾರಿಯಾಗಿದ್ದಾನೆ ಈ ಸ್ಟಿಫನ್ ಅನ್ನೋತ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಚೀಟಿ ಹಾಕ್ತಾರಲ್ಲ, ಚೀಟಿಗೆ ತಮಿಳ್ ತಮಿಳ್. ನೀವೇನು ರಿಟೈರ್ಡಾ? ಸರ್ವಿಸ್ ಏನು ಸರ್ವಿಸ್ ನಿಮ್ಮದು? ಏರ್ಫೋರ್ಸ್ ಏರ್ಫೋರ್ಸು. ನೀವು ದುಡ್ಡು ಕೊಟ್ಟಿದ್ದೀರಾ? ಚೀಟಿ ಎಷ್ಟು ಕೊಡಬೇಕು? ಹಾಂ, 8 ಲಕ್ಷ 8 ಲಕ್ಷ. ಎಲ್ಲ ಏರ್ಫೋರ್ಸು ಚೀಟಿ ಬರೀ ಇದೇ ಮಾಡಿದಾರ ಅವರು? ನಿಮಗೆ 8 ಲಕ್ಷ ನೋಡಿ, ಇಲ್ಲೇ ಬೈತಲ್ಲ. ಇವಂದು 8, ಅವ್ರದ್ದು 80, ಇವ್ರದ್ದು 20. ಆರ್ಮಿ ಸರ್ವಿಸ್ ಎಲ್ಲ ತಮಿಳ್ ತಮಿಳ್. ನೀವೇನು ರಿಟೈರ್ಡಾ? ಸರ್ವಿಸ್ ಏನು ಸರ್ವಿಸ್ ನಿಮ್ಮದು? ಏರ್ಫೋರ್ಸ್ ಏರ್ಫೋರ್ಸು. ನೀವು ದುಡ್ಡು ಕೊಟ್ಟಿದ್ದೀರಾ? ಚೀಟಿ ಎಷ್ಟು ಕೊಡಬೇಕು? ಹಾಂ, 8 ಲಕ್ಷ 8 ಲಕ್ಷ. ಎಲ್ಲ ಏರ್ಫೋರ್ಸು ಚೀಟಿ ಬರೀ ಇದೇ ಮಾಡಿದಾರ ಅವರು? ಸರ್ವಿಸ್ ಇದ್ದಾಗ ಕೊಟ್ಟಿರೋದಾ? ಸರ್ವಿಸ್ ಮುಗಿಸಿ ಪೆನ್ಷನ್ ಕಾಸು ಇತ್ತು, ಆ ಪೆನ್ಷನ್ ಕಾಸೆಲ್ಲ ಇವ್ರಿಗೆ ಕೊಟ್ಬಿಟ್ಟಿದ್ದೀರಾ? ಅವರು ಅದು ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿರೋದು ನೀವು ದುಡ್ಡು? ಇವರು ಚೀಟಿ ಹಾಕ್ತಾರಲ್ಲ, ಚೀಟಿಗೆ ಸ್ವಲ್ಪ ನಾವು ಇನ್ನೂ ಸೇರಿಸಿ ಹೆಚ್ಚಿನ ಬಡ್ಡಿ, ಆಮಿಷ ವಡ್ಡಿ, ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣ. ಬೆಂಗಳೂರಿನಲ್ಲಿ ನಿವೃತ್ತ ಯೋಧರಿಗೆ ಕೋಟಿ ಕೋಟಿ ಪಂಗನಾಮ. ನಿವೃತ್ತ ಯೋಧರ ಹಣ ಮತ್ತು ಪಿಂಚಣಿಯನ್ನ ಪಡೆದು ಎಸ್ಕೇಪ್. ಸ್ಟಿಫನ್ ಎಂಬಾತನಿಂದ 50ಕ್ಕೂ ಹೆಚ್ಚು ಮಂದಿಗೆ ಮೋಸ ಮಾಡಿರುವಂತ ಆರೋಪ. ಚೀಟಿ ಒಬ್ಬೊಬ್ಬರಿಂದ 10 ರಿಂದ 50 ಲಕ್ಷ ರೂಪಾಯಿ ಪಡೆದು ಪರಾರಿಯಾಗಿದ್ದಾನೆ ಅನ್ನುವಂಥ ಗಂಭೀರ ಆರೋಪ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಬಡ್ಡಿಯ ಆಮಿಷ ವಡ್ಡಿ, ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಬೆಂಗಳೂರಿನಲ್ಲಿ ನಿವೃತ್ತ ಯೋಧರಿಗೆ ಕೋಟಿ ಕೋಟಿ ವಂಚನೆ ಮಾಡಿರುವ ಆರೋಪ. ನಿವೃತ್ತ ಯೋಧರ ಹಣ ಮತ್ತು ಪಿಂಚಣಿಯನ್ನು ಪಡೆದು ಎಸ್ಕೇಪ್ ಆಗಿದ್ದಾನೆ. ಸ್ಟಿಫನ್ ಎಂಬಾತನಿಂದ 50ಕ್ಕೂ ಹೆಚ್ಚು ಮಂದಿಗೆ ವಂಚನೆ ಆಗಿರುವ ಆರೋಪ ಈಗ ಕೇಳಿ ಬಂದಿದೆ. ಬರೋಬ್ಬರಿ ಒಬ್ಬೊಬ್ಬರಿಂದ 10 ರಿಂದ 50 ಲಕ್ಷ ರೂಪಾಯಿಯನ್ನ ಪಡ್ಕೊಂಡು ಪರಾರಿಯಾಗಿದ್ದಾನೆ ಈ ಸ್ಟಿಫನ್ ಅನ್ನೋತ. ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಚೀಟಿ ಹಾಕ್ತಾರಲ್ಲ, ಚೀಟಿಗೆ ತಮಿಳ್ ತಮಿಳ್. ನೀವೇನು ರಿಟೈರ್ಡಾ? ಸರ್ವಿಸ್ ಏನು ಸರ್ವಿಸ್ ನಿಮ್ಮದು? ಏರ್ಫೋರ್ಸ್ ಏರ್ಫೋರ್ಸು. ನೀವು ದುಡ್ಡು ಕೊಟ್ಟಿದ್ದೀರಾ? ಚೀಟಿ ಎಷ್ಟು ಕೊಡಬೇಕು? ಹಾಂ, 8 ಲಕ್ಷ 8 ಲಕ್ಷ. ಎಲ್ಲ ಏರ್ಫೋರ್ಸು ಚೀಟಿ ಬರೀ ಇದೇ ಮಾಡಿದಾರ ಅವರು? ನಿಮಗೆ 8 ಲಕ್ಷ ನೋಡಿ, ಇಲ್ಲೇ ಬೈತಲ್ಲ. ಇವಂದು 8, ಅವ್ರದ್ದು 80, ಇವ್ರದ್ದು 20. ಆರ್ಮಿ ಸರ್ವಿಸ್ ಎಲ್ಲ ತಮಿಳ್ ತಮಿಳ್. ನೀವೇನು ರಿಟೈರ್ಡಾ? ಸರ್ವಿಸ್